ಸರ್, ನನ್ನ ಹೆಸರು ಬಾಲಕೃಷ್ಣ ಅಂತ, ಮಯೂರ ಹೋಟೆಲ್ಲು. ಈ ರಾಜ್ಯಾದ್ಯಂತ ಒಂದು ವಾರದಿಂದ ಗ್ಯಾಸಿಂದ ಚರ್ಚೆ. ಆ ಬಿಸಿ ಚಿಕ್ಕಮಗಳೂರಿಗೆ ಮಯೂರ ಹೋಟೆಲ್ಗೂ ಮುಟ್ಟಿದೆಯಾ? ಖಂಡಿತ ಮುಟ್ಟಿದೆ ಸರ್. ಅಂದರೆ ಯಾವ ಅಡುಗೆ ಪದಾರ್ಥಗಳನ್ನು ಕಡಿತಗೊಳಿಸಿದ್ದೀರಾ ಅಥವಾ ಯಾವುದು? ನಾವು ಈಗ ದೋಸೆನ ಟೈಮಿಂಗ್ಸ್ ಮಾಡಿದ್ದೀವಿ, ಪೂರಿ ಮಾಡ್ತಾ ಇಲ್ಲ, ಆಮೇಲೆ ಕರೆದ ತಿಂಡಿಗಳನ್ನು ಮಾಡ್ತಾ ಇಲ್ಲ, ವಡೆ ಬೋಂಡ ಮಾತ್ರ ಕೊಡ್ತಾ ಇದ್ದೀವಿ ಅಷ್ಟೇ. ಅದು ಲಿಮಿಟೆಡ್ ಆಗಿ ಇದು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಎಷ್ಟು ವರ್ಷದಿಂದ ನಡೆಸ್ತಾ ಇರೋದು ಸರ್? ನಂದು 35 ವರ್ಷ ಆಯಿತು ಸರ್ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ. ಇಷ್ಟು ವರ್ಷದಲ್ಲಿ ಈ ಥರದ ಅನುಭವ ಮೊದಲನೇ ಬಾರಿನೋ? ಮೊದಲನೇ ಬಾರಿ. ನಮಗೆ ಮೊದಲು ನಾವು ಹೊಟ್ಟಿನ ಒಲೆಯಿಂದ ಸ್ಟಾರ್ಟ್ ಮಾಡಿದವರು. ಹೊಟ್ಟಿನ ಒಲೆ ಇತ್ತು, ಆಮೇಲೆ ಸೌದೆ ಒಲೆ ಆಯಿತು. ಹೈಜಿನಿಕ್ಕಿಗೋಸ್ಕರ ಇದಕ್ಕೆ ಬಂದಿದ್ವಿ. ಬಟ್ ಇದನ್ನು ಮಾಡಿ ನಾವು ಈಗ 16 ವರ್ಷ ಆಯಿತು. ಇವತ್ತಿನವರೆಗೆ ಏನೂ ಸಮಸ್ಯೆ ಆಗಿರಲಿಲ್ಲ. ಬಟ್ ಈ ವರ್ಷ ಏನೋ ಅಲ್ಲಿ ಯುದ್ಧ ಆಗಿರೋದ್ರಿಂದ ಸಮಸ್ಯೆ ಆಗಿದೆ. ಅದು ನಮಗಂತಲ್ಲ, ಎಲ್ಲರಿಗೂ ಆಗಿದೆ. ಏನೋ ನಾವು ಒಂದು ಸುಧಾರಿಸ್ಕೊಂಡು ಹೋಗ್ಬೇಕು. ಈ ಟೈಮಲ್ಲಿ ನಾವು ಸುಧಾರಿಸ್ಕೊಳ್ಬೇಕಾಗಿದೆ. ಯಾವ್ಯಾವ ಇದನ್ನು ಕಡಿಮೆಗೊಳಿಸಿದ್ದೀರಾ ಅಂತ ಹೇಳಿದ್ರಿ? ಕಡಿತಗೊಳಿಸಿರೋದು ಅಂದರೆ ದೋಸೆಯ ಪ್ರಮಾಣವನ್ನು ಕಡಿಮೆ ಮಾಡಿದ್ದೀವಿ ಮತ್ತು ಟೈಮಿಂಗ್ಸ್ ಇದು ಮಾಡಿದ್ದೀವಿ ಅಂತ. ಯಾವ ಟೈಮಿಂಗ್ಸಿಗೆ ಮಾಡಿ ಸರ್? ಈಗ ದೋಸೆ ಬೆಳಿಗ್ಗೆ ನಾವು 7 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 9:30 ತನಕನೂ ಕಂಟಿನ್ಯೂಸ್ ಹೋಟ್ಲ್ ಕ್ಲೋಸ್ ಆಗುವವರೆಗೂ ಇರ್ತಿತ್ತು. ಈಗ ನಾವೇನು ಮಾಡಿದ್ವಿ ಅಂದರೆ 7 ಗಂಟೆಯಿಂದ 11 ಗಂಟೆವರೆಗೆ ಮಾಡಿದ್ವಿ. ಆಮೇಲೆ ಸಂಜೆ 4ರಿಂದ ಮತ್ತು 9 ಗಂಟೆಗೆ ಕ್ಲೋಸ್, ಅಷ್ಟಕ್ಕೆ ಕ್ಲೋಸ್ ಮಾಡಿಬಿಟ್ಟಿವಿ. ನಾರ್ಮಲ್ ಡೇಸಲ್ಲಿ ಒಂದು ದಿನಕ್ಕೆ ಎಷ್ಟು ಸಿಲಿಂಡರ್ ಯೂಸ್ ಆಗುತ್ತೆ ಸರ್ ನಿಮಗೆ? ಒಂದು 3ರಿಂದ 4 ಸಿಲಿಂಡರ್ ಬೇಕಾಗ್ತಿತ್ತು. ಈಗ ಕಟ್ ಡೌನ್ ಮಾಡಿ ಒಂದು 2 ಸಿಲಿಂಡ್ರಿಗೆ ಬಂದಿದ್ದೀವಿ. ಇವತ್ತಿಗೆ ನನಗೆ ಪೂರೈಸುವಷ್ಟು ಸಿಲಿಂಡರ್ ತಲುಪಿತ್ತು ನಿಮ್ಗೆ? ತಲುಪಿತ್ತು ಸರ್. ಅಂದರೆ ಮಧ್ಯ ಕೊಟ್ಟರು, ಇವತ್ತು ಕೊಟ್ಟರು. ಆಮೇಲೆ ಪ್ರೈವೇಟ್ ಎಲ್ಫ್ ಗ್ಯಾಸ್ನವರು ಸಿಲಿಂಡರ್ ಕೊಟ್ಟರು. ಹಾಗಾಗ್ಲಿಕ್ಕೆ ಹೋಗಿ ನಾವು ಉಸಿರಾಡ್ತಾ ಇದ್ದೀವಿ. ಪ್ರೆಸೆಂಟ್ ಇರುವಂತಹ ಸಿಲಿಂಡ್ರಲ್ಲಿ ಎಷ್ಟು ದಿನ ಮ್ಯಾನೇಜ್ ಮಾಡ್ಬೋದು ಅಂತ ಸರ್? ಇನ್ನೊಂದು 2 ದಿವಸ ಮ್ಯಾನೇಜ್ ಮಾಡುವಾಗ ಇದೆ ಸರ್. ಇನ್ನು ಅಷ್ಟರೊಳಗೆ ಬರುವ ನಿರೀಕ್ಷೆ ಇದೆ. ಖಂಡಿತ ಬರುತ್ತೆ. ಬಿ ಪಾಸಿಟಿವ್ ಅಂತ ಹೇಳಿದಾಗೆ ಹಾಗೆ ಇರಬೇಕು ನಾವು. ಸೊ ಬೇರೆ ಕಡೆ ಎಲ್ಲ ಕೆಲವೊಂದು ಹೋಟೆಲ್ಗಳಲ್ಲಿ ಇಲ್ಲ, ನಾವು ಪರ್ಯಾಯವಾಗಿ ಈಗ ಒಂದು ಸೌದೆ ಒಲೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅದರಲ್ಲೂ ನಾವು ಕೆಲಸ ಮಾಡ್ತೀವಿ. ಇಲ್ಲಿವರೆಗೆ ಹಚ್ಚಿಲ್ಲ. ಹೌದು, ಹಚ್ತೀವಿ. ರೆಡಿ ಇಟ್ಕೊಂಡಿದ್ದೀವಿ, ಅದನ್ನು ಯೂಸ್ ಮಾಡ್ತೀವಿ. ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಈ ಟೈಮಲ್ಲಿ ಗ್ರಾಹಕರು ನಮಗೆ ಮೇಯ್ನು. ಈ ಟೈಮಲ್ಲಿ ಅವರು ಸ್ವಲ್ಪ ಸುಧಾರಿಸ್ಕೊಂಬಿಟ್ರೆ ನಮಗೂ ಸಂತೋಷ ಆಗುತ್ತೆ. ಅವರು ಸುಧಾರಿಸ್ತಾರೆ, ಅದು ಗ್ಯಾರಂಟಿ ಗೊತ್ತಿದೆ. ಎಲ್ಲರಿಗೂ ಗೊತ್ತಿರುವ ವಿಚಾರ ಆಗಿರೋದ್ರಿಂದ ಅವರು ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನೂ ಸಮಸ್ಯೆ ಇಲ್ಲ ಸರ್.